ಆ ಇಲಾಖೆಗೆ ಹೆಸರಿಗಷ್ಟೇ ಅವ್ರಿಗೆ ಉಪದ್ರ ಮಾಡ್ತೀರಿ ನೀವು. ನರೇಂದ್ರ ಸ್ವಾಮಿ ಅವ್ರ ಮುಂದೆ ಸಮಾಜ ಕಲ್ಯಾಣ ಮಂತ್ರಿ ಆಗ್ಬೇಕು, ಅವ್ರಿಗೆಲ್ಲ ಮಾನ್ಯ ಆಯ್ತು. ನೀವು ಯಾರನ್ನ ಮಂತ್ರಿ ಆಗೋದು ಎಲ್ಲ ಹೇಳಿದಾಗ ಪ್ರತಿಭಟನೆ ಮಾಡ್ಲಕ್ಕೆ ಹೇಳಲ್ಲಾಗ್ಯಾರ. ಹೇಳ್ರಿ ಎತ್ತಲವ್ರೆ, ತೀವ್ರ ಪ್ರತಿಭಟನೆ ಮಾಡ್ರಿ, ಉಗ್ರ ಹೋರಾಟ ಮಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆಗ್ಲೇ ಹೇಳಿದೆ, ಬಹಳ ಹಣ ಈ ಇಲಾಖೆಗೆ ಸೇರಿದ ಬಹಳ ಹಣನೂ ಕೂಡ BMTC ಕೊಟ್ಟಿದ್ದಾರೆ. ಸುಮಾರು 34.25 ಕೋಟಿ, NWKSRTCಗೆ 28 ಕೋಟಿ. ಇದರಿಂದ ಹೌದು, KSRTC 42, KSRTC ಅದು 72 ಕೋಟಿ. STದು ಬೇರೆ ಕೊಟ್ಟಿದ್ದಾರೆ, STದು ಬೇರೆ ಕೊಟ್ಟಿದ್ದಾರೆ, SCದು ಬೇರೆ ಕೊಟ್ಟಿದ್ದಾರೆ. ಅಂದರೆ ನಾವು ಈಗ ಮುಖ್ಯಮಂತ್ರಿಗಳು ಅವರು ಸಮರ್ಥರಿದ್ದಾರೆ, ಅವ್ರು ಹೇಳ್ತಾರೆ, ಏನಪ್ಪ ನಿನಗೆ ಲೆಕ್ಕ ಗೊತ್ತಾ, ನಾವು ಕೊಡುವಾಗ 2,000 ಕೊಟ್ಟರಲ್ಲ, ಲೆಕ್ಕ ತಗೊಂಡಿದ್ದೀರಿ, ಅದರಲ್ಲಿ SC ಎಷ್ಟು ಜನ ಇದ್ದಾರೆ, ST ಅವ್ರಿಗೆ ಕೊಟ್ಟಿದ್ದೀರಿ ನಾವು ಅಂತ ಹೇಳ್ತಾರೆ 100%. ಈ ಬಸ್ಸಾಗಿ ಹೋಗೋರ್ನ ಹೆಂಗೆ ಹಿಡಿತೀರಾ? ಈಗ ಅವ್ರು SCನ STನ ಆ ಮಹಿಳೆಯರು ಯಾರು ಹೆಂಗೆ ಏನು ಸಾಧ್ಯನೇ ಇಲ್ಲಲ್ಲ. ನೀವು ಅಂದಾಜು ಕೊಡೋಕ್ಕೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನ್ ಏನಿದೆ ಬಂದ ತಾವೇ ಅದರ ಬಗ್ಗೆ ನಾನೇ ಕಾಯ್ದೆ ತಂದಿದ್ದೀನಿ ಅಂತಾರೆ. ಹಂಗೆ ಕೊಡಕ್ಕೆ ಪ್ರಾವಿಷನ್ ಇಲ್ಲ ನಿಮಗೆ. ಡೈರೆಕ್ಟಾಗೆ ಆ ಸಮುದಾಯಕ್ಕೆ ಹೋಗ್ಬೇಕು. ಅಂದಾಜು ಏನು ಮಾಡಂಗೆ ಇಲ್ಲ ಇದರಲ್ಲಿ. ನೋ ಅಂದಾಜು ಮಾಡಂಗೆ ಇಲ್ಲ. ನೀವು ಅಂದಾಜು ಮೇಲೇನೆ ಎಲ್ಲ ಕೊಟ್ಬಿಟ್ಟಿದ್ದೀರಾ. ಇದು ತಪ್ಪು. ಅದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ಅವರಿಗೆ, ಏನಪ್ಪ ಅಲ್ಲ, ಅವರು ಈಗಾಗಲೇ ಕೊಟ್ಟಿದ್ದಾರೆ. ಯಾವುದು ಶಕ್ತಿ ಯೋಜನೆಗೆ 812 ಕೋಟಿ ಕೊಟ್ಟಿದ್ದಾರೆ. ಇದರಿಂದ ಯಾವುದು SC ST ಹಣ. ಆಮೇಲೆ ಗೃಹಲಕ್ಷ್ಮಿಗೆ 5,075 ಕೋಟಿ ಕೊಟ್ಟಿದ್ದಾರೆ. ಅನ್ನಭಾಗ್ಯಕ್ಕೆ 2,779 ಕೋಟಿ ಕೊಟ್ಟಿದ್ದಾರೆ. ಇಲ್ಲ, ಜನರಲ್ ಆಗಿ ಕೊಟ್ಟಿರೋದು. ಗೃಹ ಜ್ಯೋತಿಗೆ 2,410 ಕೊಟ್ಟಿದ್ದಾರೆ. ಯುವ ನಿಧಿಗೆ 67 ಕೋಟಿ ಕೊಟ್ಟಿದ್ದಾರೆ. ಒಟ್ಟು 11,144 23-24ರಲ್ಲಿ. ಈಗ 25-26ರಲ್ಲಿ ಗೃಹಲಕ್ಷ್ಮಿಗೆ 7,438, 25 ಶಕ್ತಿಗೆ 1,537, ಅನ್ನಭಾಗ್ಯಕ್ಕೆ 1,670, ಗೃಹ ಜ್ಯೋತಿಗೆ 2,626, ಯುವ ನಿಧಿಗೆ 162, ಒಟ್ಟು 13,433. ಇದು ಕೋಟಿಗಳು.